ನೋಡ್ ಗುರು, ನಮ್ಮ ಹಗರಿಬೊಮ್ಮನಹಳ್ಳಿ ವಿಧಾನಸೌಧ ಹೆಂಗೈತೆ ಈ ಫುಲ್ ಆಗಿ ನೋಡಿ ಹೇಳ್ತೀನಿ. ಅಸ್ಸಲಾಂ ಅಲೈಕುಂ, ನಮಸ್ಕಾರ ಎಲ್ಲಾರ್ಗೂ. ನಾನು ನಿಮ್ಮ ಹಗರಿಬೊಮ್ಮನಹಳ್ಳಿಯ ಹುಡುಗ ಮನ್ಸೂರು. ನಾನು ಇವತ್ತು ಬೆಳಗ್ಗೆನೆ ರೆಡಿಯಾಗಿ ನಮಾಜಿ ಗಂಟ ಹೊಂಟೆ ಗುರು. ನಮಾಜ್ ಮುಗಿಸ್ಕೊಂಡು ಹೊರಗೆ ಬಂದು ನೋಡ್ತೀನಿ, ನಮ್ಮ ಊರಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಗುಂಪಾಗಿ ಮಾತಾಡ್ತಾ ಇದ್ರು. ಅಷ್ಟಲ್ಲೇ ನಾನು ಬಂದೆ ನಮ್ಮ ಅಕ್ಕರ ಮನೆಗೆ. ಇಲ್ಲಿದ್ದ ನಾನು ಊಟ ಮಾಡ್ಕೊಂಡು ಸೀದಾ ಹರಪನಹಳ್ಳಿಗೆ ಹೋಗ್ಬೇಕಿತ್ತು ಗುರು. ಊಟ ಅಂತೂ ಎಲ್ಲ ತಂದು ಕಣ್ಮುಂದೆ ಇಟ್ರು. ಏನೇನು ಮಾಡವ್ರಂತ ನೋಡ್ತೀನಿ. ವೆರೈಟಿ ಬಿರಿಯಾನಿ, ಚಿಕನ್ ಸಾರು, ಕಬಾಬು ಎಲ್ಲ ಮಾಡಿಟ್ಟಿದ್ರು ನಮ್ಮ ಅಕ್ಕ. ಅಷ್ಟರಲ್ಲೇ ನಾನು ಚೆನ್ನಾಗಿ ಊಟ ಮಾಡಿಕೊಂಡು ನನಗಂತೂ ಹೊಟ್ಟೆ ಅದು ಫುಲ್ ಆಯಿತು ಗುರು. ನಮ್ಮ ಮಾವ ನೋಡಿದರೆ ಇನ್ನೂ ತಿನ್ನಂತವ್ನು. ಎಲ್ಲಿದ್ದ ತಿಂತೀರಾ ಗುರು? ನಾನಂತೂ ಹೊಂಟೆ ಸೀದಾ ಹರಪನಹಳ್ಳಿ ಕಡೆಗೆ. ಸ್ವಲ್ಪ ಮುಂದೆ ಬಂದು ನೋಡ್ತೀನಿ, ನಮ್ಮ ಹಗರಿಬೊಮ್ಮನಹಳ್ಳಿ ವಿಧಾನಸೌಧ. ನೋಡಿ ಗುರು, ಹೆಮ್ಮೆ ಪಡ್ಬೇಕು ನಮ್ಮ ಹಗರಿಬೊಮ್ಮನಹಳ್ಳಿಲಿ ಇಂಥ ವಿಧಾನಸೌಧ ಕಟ್ಟವ್ರಂದ್ರೆ. ಈ ವಿಧಾನಸೌಧ ಅಂತೂ ನೋಡಿ 2 ಗಂಟೆ ಸಾಲ ಅಲ್ಲ ಗುರು, ಅಷ್ಟು ಖುಷಿ ಆಗುತ್ತೆ. ನೋಡಿ ನೀವೇ, ಫೋಟೋ ಶೂಟಿಗಂತೂ ಇಲ್ಲಿ ಬರಬೇಕು. ಅಷ್ಟರಲ್ಲೇ ಹರಪನಹಳ್ಳಿ ಎಂಟ್ರೆನ್ಸ್ ಅಲ್ಲಿ ನಮ್ಮ ಮಳೆ ಅಂತೂ ನನಗೋಸ್ಕರ ಕಾಯ್ಕೊಂತ ನಿಂತಿದ್ದ. ನಾನು ಹೊಂಟೆ ಸೀದಾ ಊರ್ ಒಳಗಡೆ. ನಾನು ಹರಪನಹಳ್ಳಿಗೆ ಬಂದ್ರಂತೂ ಏನೋ ಒಂಥರ ಖುಷಿ ಗುರು. ಯಾಕಂದ್ರೆ ನಮ್ಮ ಅಜ್ಜ ಅಮ್ಮಂದು ಊರು ಇದೆ ಗುರು ಹರಪನಹಳ್ಳಿ. ನಮ್ಮ ಸ್ವಂತ ಊರುನು ಇದೆ. ಇಲ್ಲಿ ಬಿಟ್ಟು ನಾವು ಹಗರಿಬೊಮ್ಮನಹಳ್ಳಿಲಿ ಬಂದಿದ್ದೀವಿ. ನಮ್ಮ ಮಳೆಯನ್ನು ಹರಪನಹಳ್ಳಿ ರೌಂಡ್ ಹಾಕ್ಸ್ಕೊಂಡು ಬರ್ತೀನಿ ಬಾ ಅಂತ ಕರ್ಕೊಂಡು ಹೊಂಟ ಗುರು. ನೋಡಿ ನೀವೇ, ಇಲ್ಲೇ ಯಾರೋ ಅವ್ರ ಫ್ರೆಂಡ್ ಇದಾನಂತೆ, ಅವನಿಗೂ ಕರ್ಕೊಂಡು ಹೋಗ್ಬೇಕಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಪೆಟ್ರೋಲೇ ಖಾಲಿ ಆಗೈತೆ ಗುರು ಗಾಡೀಲಿ. ನಮ್ಮ ಮಳೆಯ ನೋಡಿದ್ರೆ ಈಗ ತಾನೇ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಅಷ್ಟು ಗಡ ಯಾಕೆ ಖಾಲಿ ಆಯ್ತಂದ್ರೆ ಪೆಟ್ರೋಲ್ ಪೈಪ್ ಕಟ್ ಆಗಿದೆ ಒಳಗಡೆ. ಅಷ್ಟರಲ್ಲೇ ನಾವು ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೊಂಟ್ವಿ ಗುರು ಸೀದಾ ಗಾಡಿ ಹತ್ರ. ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೂ ತುಂಬ ಅಡ್ಡಾಡೋದಿದೆ ಅಂತ ನಾವು. ಇಷ್ಟರಲ್ಲೇ ನೋಡಿ ಇದು ಹರಪನಹಳ್ಳಿಲಿ ಕೊಟ್ಟೂರು ಸರ್ಕಲ್. ಇಲ್ಲಿ ಬಂದು ಗಾಡಿಗೆ ಪೆಟ್ರೋಲ್ ಹಾಕಿ ಗಾಡಿ ರೆಡಿ ಮಾಡ್ಕೊಂಡು ಹೋದ್ರಾತು ಮನೆಗೆ. ಯಾಕೋ ಮೂಡೆ ಕೆಟ್ಟೋಯ್ತು ಅಂತ ನಮ್ಮ ಮಳೆಯ ಅಂದ. ಅಷ್ಟರಲ್ಲೇ ಪೆಟ್ರೋಲ್ ಹಾಕಿ ಎಲ್ಲ ಫಿಟ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಎಲ್ಲಿದ್ದ ನೋಡ್ತಾ ಇದ್ದೀರಾ ಅಂತ.